ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಗೃಹಲಕ್ಷ್ಮಿ 22ನೇ ಕಂತು ಜಮಾ ಆಗಲು ಶುರು ಆಗಿದೆಯಾ ಇಲ್ವಾ ಅಥವಾ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ನಿಮಗೆ ಸಾಕಷ್ಟು ಗೊಂದಲ ಉಂಟಾಗಿರ್ಬೋದು. ಅದಕ್ಕಾಗಿ ಈ ವಿಡಿಯೋ ಪ್ರೂಫ್ ಸಮೇತ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಹಾಗೆ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಆಗಸ್ಟ್ ತಿಂಗಳ ಹಣ ಶೀಘ್ರವೇ ಬಿಡುಗಡೆ. ಈಗ ನಾನು ಪ್ರೂಫ್ ಸಮೇತ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಸ್ಕ್ರೀನ್ ಮೇಲೆ ಸಹ ಹಾಕ್ತಾ ಇದ್ದೀನಿ ನೋಡಿ. ಅವರು ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳ ಬಾಕಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ನೀಡಿದರು. ಹಾಗೆ ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ದಿನದ ಹಿಂದೆ ಜುಲೈ ತಿಂಗಳ ಹಣ ಪಾವತಿ ಮಾಡಿದ್ದೇವೆ. ಹಾಗೆ ದಸರಾ ಹಬ್ಬದ ಖರ್ಚಿಗಾಗಿ ಮಹಿಳೆಯರಿಗೆ ಹಣದ ಅವಶ್ಯಕತೆ ಇದೆ ಎಂಬುದು ನಮಗೆ ತಿಳಿದಿದೆ. ಅದೇ ಕಾರಣ ಆಗಸ್ಟ್ ತಿಂಗಳ ಬಾಕಿ ಹಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೇವೆ. ಕೆಲವು ಸಂದರ್ಭದಲ್ಲಿ ಹಣ ಪಾವತಿ ಮಾಡುವುದು ವಿಳಂಬ ಆಗಬಹುದು, ಆದರೆ ಬಾಕಿ ಉಳಿಸಿಕೊಳ್ಳುವುದಿಲ್ಲ ಎಂದು ಅವರು ಸಂಪೂರ್ಣವಾಗಿ ಹೇಳಿದ್ದಾರೆ. ಅಂದರೆ ಅವರು ಹೇಳಿದ್ದನ್ನು ನೋಡುವುದಾದರೆ, ಈಗ ಜುಲೈ ತಿಂಗಳ ಹಣವನ್ನು ನಾವೀಗ ಬಿಡುಗಡೆ ಮಾಡಿದ್ದೇವೆ, ಅಂದರೆ 3 ದಿನದ ಹಿಂದೆ ಬಿಡುಗಡೆ ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಆದರೆ ನೋಡಲು ಹೋದರೆ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಯೇ ಇಲ್ಲ. ಅಂದರೆ ಈಗ ಗೃಹಲಕ್ಷ್ಮಿ 22ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಹಂತಕ್ಕೆ ಬಂದಿದೆ. ನೋಡೋಣ, ಇನ್ನೂ 2-3 ದಿನಗಳ ಒಳಗಾಗಿ ಯಾವುದೇ ರೀತಿಯಾದರೂ ಕೂಡ ಹಣ ಬಿಡುಗಡೆ ಆಗಬಹುದು, ನಿಮಗೂ ಜಮಾ ಆಗಲು ಶುರುವಾಗುತ್ತೆ. ಆದರೆ ಈ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡೋದೇನೆಂದರೆ ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಆದರೆ ಈಗ ದಸರಾ ಹಬ್ಬಕ್ಕೆ ಅಂದರೆ ಈಗ 22ನೇ ಕಂತು ಎಲ್ಲರಿಗೂ ಸಹ ಕ್ರೆಡಿಟ್ ಆಗುತ್ತೆ, ಏನೋ ವರಿ ಮಾಡ್ಕೋ ಅವಶ್ಯಕತೆ ಇಲ್ಲ. ಅದು ಅವರು ಹೇಳಿದ ಹಾಗೆ 22ನೇ ಕಂತು ಜಮಾ ಈ ಹಿಂದೆ 3 ದಿನದ ಹಿಂದೆ ಜಮಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ನೋಡೋದಾದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಆದರೂ ಹಣ ಬಿಡುಗಡೆ ಆಗಬಹುದು. ಸ್ವಲ್ಪ ವೇಟ್ ಮಾಡಿ ನೋಡೋಣ ಯಾವಾಗ ಜಮಾ ಆಗುತ್ತೆ ಅಂತ. ಇವತ್ತು ನಾನು ಕಮ್ಯುನಿಟಿ ಪೋಸ್ಟ್ ಸಹ ಹಾಕಿದ್ದೇನೆ, 22ನೇ ಕಂತು ಜಮಾ ಆಗಿದೆಯಾ ಇಲ್ಲ ಅಂತ. ತಪ್ಪದೆ ನೀವು ವೋಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೆ ನೀವು ತಪ್ಪದೆ ಕಮೆಂಟ್ ಮಾಡಿ 22ನೇ ಕಂತು ಜಮಾ ಆಗಲು ಶುರುವಾಗಿದೆಯಾ ಇಲ್ಲ ಅಂತ. ನಿಮ್ಮ ಮೂಲಕ ನಾವು ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಆದರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇನ್ನು 2-3 ದಿನಗಳ ಒಳಗಾಗಿ ಎಲ್ಲರಿಗೂ ಜಮಾ ಆಗಲು ಪ್ರಕ್ರಿಯೆ ಶುರುವಾಗುತ್ತೆ. ಅದಕ್ಕಾಗಿ ಜಮಾ ಆಗಿದೆಯಾ ನಿಮಗೂ ಇಲ್ಲ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಕಮ್ಯುನಿಟಿ ಪೋಸ್ಟ್ಗೆ ಕೂಡ ಹೋಗಿ ವೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ತಪ್ಪದೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ತಪ್ಪದೆ ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಗೃಹಲಕ್ಷ್ಮಿ ಯಾವುದೇ ಸಂದರ್ಭದಲ್ಲಿ ಬಿಡುಗಡೆ ಆದರೂ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.